ಓಕೆ, ಮಳವಳ್ಳಿ ಶಾಸಕರು ಕೂಡ ಸಚಿವರಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನರೇಂದ್ರ ಸ್ವಾಮಿ ಅವರು. ಹಾಗಾಗಿ ಅವರ ಅಭಿಮಾನಿಗಳಲ್ಲಿ ಪಕ್ಷದಲ್ಲಿ ಅತಿ ದೊಡ್ಡ ಸಂಭ್ರಮ ನಿನ್ನೆ ಇಡೀ ದಿನ ಕೂಡ ನೋಡೋದಕ್ಕೆ ಸಿಕ್ತು. ಪ್ರಬಲ ಆಕಾಂಕ್ಷೆ ಹಾಕಿದ್ರು ಸಚಿವರಾಗಲೇಬೇಕು ಅಂತ. ಹಾಗಾಗಿ ಸಚಿವ ಸ್ಥಾನ ಸಿಗ್ತಾ ಇದ್ದಂತೆ ಆ ಸಂಭ್ರಮ ನೋಡೋದಕ್ಕೆ ಸಿಕ್ತು. ಮಳವಳ್ಳಿ ಶಾಸಕ, ಜಿಲ್ಲಾ ಅಭಿವೃದ್ಧಿ ಹರಿಕಾರ PM ನರೇಂದ್ರ ಸ್ವಾಮಿ ಅವರು DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನರೇಂದ್ರ ಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಅಭಿಮಾನಿಗಳಲ್ಲಿ ಸಂಭ್ರಮವೇ ಮನೆ ಮಾಡಿತ್ತು. ಇಷ್ಟು ದಿನ ಕಾದಿದ್ದಕ್ಕೆ ಒಳ್ಳೆಯ ಟೈಮ್ ಸಿಕ್ಕಿದೆ ಅಂತ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಸಂತಸ ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗಟ್ಟಿಗೊಳಿಸಿದ್ದಾರೆ. ಇನ್ನು ಮುಂದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿರುವ ನೂತನ ಸಚಿವ ನರೇಂದ್ರ ಸ್ವಾಮಿ, ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಿ ಮುಂದೆಯೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವುದಾಗಿ ಶಪಥ ಮಾಡಿದ್ರು. ಸರ್ ಬ್ರೋ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಒಳ್ಳೆ ಅಗಲಾಗಿ ಏನು ನಂಬಿಕೆ ಇಟ್ಟು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ನ ಕಟ್ಟಾಳಾಗಿ ಏನು ನಾನು ದುಡಿಮೆ ಮಾಡಿದ್ದೇನೆ. ಹೆಚ್ಚಿನ ಜವಾಬ್ದಾರಿಯಲ್ಲಿ ಇವತ್ತು 2028ಕ್ಕೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂಥ ರೀತಿಯಲ್ಲಿ 2029ರಲ್ಲಿ ನಮ್ಮೆಲ್ಲರ ಕನಸು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈ ರಾಷ್ಟ್ರದ ಪ್ರಧಾನಿ ಆಗಬೇಕು ಅಂತಕ್ಕಂಥದ್ದು ಇವತ್ತಿನ ಯುವ ಜನತೆ ಬೇಡಿಕೆಯೂ ಹೌದು. ಈ ರಾಷ್ಟ್ರದ ಬಹುಜನರ ಬೇಡಿಕೆ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇಡೀ ರಾಷ್ಟ್ರದಲ್ಲಿ ಆ ಒಂದು ಜವಾಬ್ದಾರಿನ ನಿಭಾಯಿಸುವಂಥ ಒಂದು ಸವಾಲು ನಮ್ಮ ಮುಂದಿದೆ. ಇಲ್ಲಿಯವರೆಗೆ ಏನು ರಾಷ್ಟ್ರ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ದೇಶಕ್ಕೆ ಕೊಡುಗೆಯನ್ನು ನೀಡಿ ಸದೃಢ ಒಂದು ಪಕ್ಷ, ಒಂದು ಸದೃಢ ದೇಶವನ್ನು ಯಾವ ರೀತಿ ನಿರ್ಮಾಣ ಮಾಡ್ತೋ ಅದನ್ನು ಕಳೆದ ಒಂದು 12 ವರ್ಷದಿಂದ ಯಾವ ರೀತಿಯಲ್ಲಿ ತಪ್ಪು ದಾರಿಗೆ ಎಳೆದಿದ್ದಾರೆ ಅನ್ನೋದು ಇವಾಗ ಜನಗಳಿಗೆ ಮನವರಿಕೆ ಆಗಿದೆ. ಯುವ ಪೀಳಿಗೆ ಕಪಟತೆಯನ್ನು ನಂಬೋದಿಲ್ಲ, ಪ್ರಾಮಾಣಿಕತೆ ಮತ್ತು ಜನಪರವಾದಂಥ ಆಡಳಿತವನ್ನು ಬಯಸ್ತಾರೆ. ಯುವಕರ ಒಂದು ಕನಸುಗಳ ಜೊತೆಯಲ್ಲಿ ಯಾರೂ ಚೆಲ್ಲಾಟ ಆಡಬಾರ್ದು. ಆ ಯುವಕರ ಭವಿಷ್ಯಕ್ಕೆ ಒಂದು ನಾಯಕತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಅದು ರಾಹುಲ್ ಗಾಂಧಿ. ಅವರಿಗೆ ನಾವು ನಮ್ಮ ಸರ್ವ ಒಂದು ತ್ಯಾಗವನ್ನು ಮಾಡಿ ಈ ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ, ಭವಿಷ್ಯತ್ತಿನ ನಾಯಕನನ್ನು ರೂಪಿಸೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ದುಡಿತೀವಿ. 35 ವರ್ಷದಿಂದ ಅವರು ಪಕ್ಷಕ್ಕೋಸ್ಕರ ದುಡಿದು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಬಲಪಡಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಗೂ ಮಂತ್ರಿ ಆಗಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ಕೊರಗಿತ್ತು. ಆ ಕೊರಗು ಇವತ್ತು ನಮಗೆ ನೀಗಿದೆ. ಅವರು ಈ ಹಿಂದೆನೇ ಹೇಳಿದ್ರು, ಅವರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಆಗೋಕ್ಕೂ ಮೊದಲೇ ನಾನು ಹೂನಾರನೇ ಹಾಕ್ಸ್ಕೊಳ್ಳಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದರು. ಇವತ್ತು ಪ್ರತಿಜ್ಞೆ ಈಡೇರಿದೆ. ನಮ್ಮೆಲ್ಲರಿಗೂ ತುಂಬ ಸಂತೋಷ. ನಮ್ಮ ಕ್ಷೇತ್ರದಲ್ಲಿ ನಾವು ಯಾರೋ ಅವ್ರಿಗೆ ಹಾರನೇ ಹಾಕೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಅವ್ರು ಹಾಕ್ಸ್ಕೊತಾ ಇರಲಿಲ್ಲ. ಕಾರಣ ಏನು ಅಂತಂದರೆ ನಾನು ಮಂತ್ರಿ ಆಗೋರು, ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಆಗೋರು ನಾನು ಹಾರ ಹಾಕ್ಸ್ಕೊಳ್ಳಲ್ಲ ಅಂತ ಹೇಳಿದರು. ಇವತ್ತು ಅದು ಮುರಿದಿದೆ. ಇವತ್ತು ನಾವು ಸಂತೋಷದಿಂದ ಎಲ್ಲರೂ ಹಾರ ಹಾಕಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಈಗಾಗಲೇ ನಮ್ಮ ಅಂಬರೀಷ್ ಅಣ್ಣ ಹೇಳ್ದಂಗೆ ನಮ್ಮ ಸಾಹೇಬರು ಅಭಿವೃದ್ಧಿ ಹರಿಕಾರ ಅಂತಾನೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೆಸರು ತಗೊಂಡಿದ್ದಾರೆ. ಇಡೀ ಮೈಸೂರು ಭಾಗಕ್ಕೆ, ಮೈಸೂರು, ಹಾಸನ, ಚಾಮರಾಜನಗರ, ಮಂಡ್ಯ ಈ ಭಾಗಗಳಲ್ಲಿನ ಒಂದು ಏನು ಕಾಂಗ್ರೆಸ್ ಪಕ್ಷನ ಒಂದು ದೃಢವಾಗಿ ಕಟ್ಟಬೇಕು ಅನ್ನೋ ಅವರ ಮನಸ್ಥಿತಿಗೆ ಈಗ ಒಂದು ಅಧಿಕಾರ ಸಿಕ್ಕಿದೆ. ಈ ಅಧಿಕಾರದ ಮೂಲಕ, ಈ ಒಂದು ಸಚಿವ ಸ್ಥಾನದ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಸಂಘಟನೆ ಮಾಡ್ತಾರೆ, ಅಭಿವೃದ್ಧಿ ಪಥ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ಕೆಲವೇ ದಿನಗಳಲ್ಲಿ ತಾವೆಲ್ಲ ನೋಡ್ತೀರಾ. ಅಭಿವೃದ್ಧಿಗೆ ಮತ್ತೊಂದು ಹೆಸರೇ PM ನರೇಂದ್ರ ಸ್ವಾಮಿ ಅವರು. ನಮ್ಮ ನರೇಂದ್ರ ಸ್ವಾಮಿ ಅವರ ಒಂದು ಆಸೆ, ಅವರ ಶ್ರಮ, ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಒಂದು DCC ಬ್ಯಾಂಕ್ ಬೋರ್ಡ್ ಇರ್ಬೋದು, ಮನ್ಮೂಲ್ ಇರ್ಬೋದು, ಎಲ್ಲಕ್ಕೂ ಶ್ರಮಪಟ್ಟು ಅವರು ಒಂದು ಮಂಡ್ಯ ಜಿಲ್ಲೆಯಲ್ಲೇ ಒಂದು ಶ್ರಮಪಟ್ಟು ಅವ್ರು ಎಲ್ಲರೂ ಶಾಸಕರನ್ನ ಒಗ್ಗೂಡಿಸ್ಕೊಂಡು ಒಂದು ಮಂಡ್ಯ ಜಿಲ್ಲೆಯಲ್ಲಿ 6 ಗೆಲ್ಲೋದಕ್ಕೆ ಅವ್ರ ಸಹಕಾರ ತುಂಬ ಇತ್ತು. ಮತ್ತು ಆ ಪ್ರತಿಫಲ ಈಗ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಸಂತೋಷ ಪಡ್ತಾನೆ.